ನೋಡ್ರಿ, ಅವರೇ ಯಾವ ಪಕ್ಷದಲ್ಲಿ ಇಲ್ಲ. ಸನ್ಮಾನ್ಯ ಈಶ್ವರಪ್ಪನವರು ಅವ್ರ ಪಕ್ಷದಿಂದ ಇಷ್ಟು ವರ್ಷ ಸೇವಾ ಸಲ್ಲಿಸಿವಿ, ಅದನ್ನ ಮಾಡಿವಿ ಅಂತ ಹೇಳೋರ್ನ ಹೊರಗಾಕಿ ಕುಂಟದ ಪಕ್ಷ. ಇವ್ರ ಪಕ್ಷ ಯಾವುದು ಅಂತ ಈ ನಮ್ಮ ಪಕ್ಷದ ಬಗ್ಗೆ ಮಾತಾಡಕ್ಕೆ ಇವ್ರಿಗೆ ಹಕ್ಕಿದೆ. ನಮ್ಮ ಪಕ್ಷದ ನಿರ್ಣಯಗಳನ್ನು ನಾವು ಆಂತರಿಕವಾಗಿ ನಮ್ಮ ವರಿಷ್ಠರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇದ್ದಾರೆ, ಸೋನಿಯಾ ಗಾಂಧಿ ಅವರು ಇದ್ದಾರೆ, ರಾಹುಲ್ ಗಾಂಧಿ ಅವರು ಇದ್ದಾರೆ, ನಿರ್ಧಾರ ಮಾಡ್ತಾರೆ. ಇವ್ರಿಗೆ ಯಾಕೆ ನಮ್ಮ ಪಕ್ಷದ ನಮ್ಮ ಮನೆತನ ಚಿಂತೆರೆ? ಇವ್ರ ಮನೆಯಾಗ ಏನ್ ನಡೆದೈತಿ ನೋಡ್ರಿ. ಇವ್ರ ತಾಟ್ನಾಗ ಹೆಗ್ಗಣ ಬಿದ್ದೈತಿ, ಮಂದಿ ತಾಟ್ನ ನೋಡಾಕೊಂಡ್ರೆ ಇದು ಎಷ್ಟು ಸರಿ? ಇವ್ರದ್ದು ಏನೈತಿ? ಇವ್ರ ಪಕ್ಷದ ವ್ಯವಸ್ಥೆ ಈ ರಾಜ್ಯದಲ್ಲಿ ಏನ್ ಮಾಡಿದ್ರು? ಹಿಂದ 18ರಿಂದ 23ವರೆಗೆ ಈ ರಾಜ್ಯದಲ್ಲಿ ಏನ್ ಕೊಟ್ರು? ಯಾವ ಬೆಂಬಲ ಬೆಲೆ ಕೊಟ್ರ? ಒಬ್ಬ ರೈತರಿಗಾದ್ರು ಬೆಂಬಲ ಬೆಲೆ ಕೊಟ್ರ? ಇವ್ರದೇ ಕೇಂದ್ರ ಸರ್ಕಾರ, ಇವ್ರದೇ ರಾಜ್ಯ ಸರ್ಕಾರ. ಡಬಲ್ ಇಂಜನ್ ಎಲ್ಲೈತಿ? ಡಬಲ್ ಇಂಜನ್ ಏನ್ ಮಾಡಿತು? ಯಾಕೆ 136 ಜನನ್ನ ನಿಶ್ಚಲ ಬಹುಮತ ಕೊಟ್ಟು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ರು ಈ ರಾಜ್ಯದ ಜನತೆ? ಇದು ಅರ್ಥ ಮಾಡ್ಕೋಬೇಕು. ಸುಮ್ನೆ ಅವ್ರ ಪಕ್ಷದಾಗೆ ಇಲ್ಲ ಈಶ್ವರಪ್ಪ. ಇವ್ರು ಬಿಜೆಪಿ ಅವ್ರ ಮಾತಿರ್ತೀರ DK ಮುಖ್ಯಮಂತ್ರಿ ಆಗಲ್ಲ, ಇವ್ರು ಮುಖ್ಯಮಂತ್ರಿ ಆಗ್ತಾರೆ. ಯಾಕೆ ಬೇಕ್ರಿ? ನಮ್ಮನೆ ವಿಚಾರ, ನಮ್ಮನೆ ಚಿಂತೆ ಮಾಡಕ್ ನಾವು ಅದೀವಿ, ಇಲ್ಲಿ ಪಕ್ಷದವ್ರು ಅದೀವಿ, ನಮ್ಮ ವರಿಷ್ಠರಿದ್ದಾರೆ, ಚಿಂತನೆ ಮಾಡಿದ್ರೆ ಏನ್ ಸರಿಪಡಿಸ್ಬೇಕು ಮಾಡ್ತಾರ. ಇವ್ರು ಊಟಕ್ಕೆ ಹೋದ ತಕ್ಷಣ ಹೊಟ್ಟೆ ಕಿಚ್ಕೊಡೋದು, ಒಂದಾಗ್ಬಿಟ್ರೆ ಹೊಟ್ಟೆ ಕಿಚ್ಕೊಡೋದು, ಇದನ್ನ ಹಚ್ಚುವಂತ ಕೆಲಸ ಮಾಡ್ತಾ ಇರೋದೇ ಭಾರತೀಯ ಜನತಾ ಪಕ್ಷದವರು. ಇವರು ಇದನ್ನ ಜಗಳ ಹಚ್ಚಿ ಮೋಸ್ ನೋಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ಅವ್ರಿಗೆ ನಾ ಒಂದ್ ಮಾತನ್ನ ಹೇಳಕ್ ಇಚ್ಛೆ ಪಡ್ತೇನೆ, ನೀವು 28 ಅಲ್ಲ 33ವರೆಗೂ ಈ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ. ಇಲ್ಲಿ ಜನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಡೆದಂತ ಜನ. ಈ ಧರ್ಮ ಆಧಾರಿತವಾಗಿ ಮಾತೆತ್ತಿರಿ ಪಾಕಿಸ್ತಾನ, ಮಾತೆತ್ತಿರಿ ಅಲ್ಪಸಂಖ್ಯಾತರು, ಇದನ್ನ ಬಿಟ್ರೆ ಮಾತುಗಳೇನದಾವ ಇವ್ರ ಹತ್ರ? ಅಭಿವೃದ್ಧಿ ಏನ್ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರದವರು ಅನ್ನೋದನ್ನ ಸ್ಪಷ್ಟಪಡಿಸ್ಲಿ. ಇವ್ರ ತಾಕತ್ತು ದಮ್ಮಿದ್ರೆ ಹೋಗ್ಲಿಲ್ಲ. ಇಷ್ಟು ಜನ ಸಂಸದರು ಗೆಲ್ಸಿದ್ರಲ್ಲ ನಮ್ಮ ರಾಜ್ಯದಿಂದ ಜನ, ಈ ಸಂಸದರು ಏನು ಹೋಗಿ ಡೆಲ್ಲಿಗೆ ಹೋಗಿ ಪಾರ್ಲಿಮೆಂಟ್ ನಡೆದಿಲ್ಲ, ಒಬ್ಬನವ್ರು ಪ್ರಶ್ನೆ ಹಾಕಿ ಈ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು, ಮೆಕ್ಕೆ ಬೆಳೆಗಾರರಿಗೆ ತೊಂದರೆ ಆಗಿದೆ, ಅದಕ್ಕೆ FRP ಫಿಕ್ಸ್ ಮಾಡಿ ಅನುದಾನ ಬಿಡುಗಡೆ ಮಾಡ್ರಿ ಅಂತ ಹೇಳ್ರಿ. ನಮ್ಗೆ ಕೊಡ್ಬೇಕಾಗಿರೋ GST ದುಡ್ಡನ್ನು ಕೊಡ್ಲಿ, ನಮ್ಗೆ ಎಷ್ಟು ಪಾಲು ಸೇರ್ಬೇಕಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆ ಅನುದಾನವನ್ನು ಕೊಡುವಂತ ಕೆಲಸ ಮಾಡ್ಲಿ ಪ್ರಧಾನಿಗಳು. ಯಾಕೆ ಮಾಡ್ತಾ ಇಲ್ಲ? ಇದು ತೋರಿಸ್ತಾ ಇರುವಂತ ಅವ್ರಿಗೆ ಹೊಟ್ಟೆ ಕಿಚ್ಚು. ಸರ್ಕಾರ ಇಷ್ಟೊಂದು ಯಶಸ್ವಿಯಾಗಿ ಒಳ್ಳೆಯ ಆಡಳಿತವನ್ನು ಕೊಡ್ತಲ್ಲ 2.5 ವರ್ಷಗಳ ಕಾಲ ಅಂತ ತಿಳ್ಕೊಳಕ್ಕಾಗಲ್ಲ. ಸಿದ್ದರಾಮಯ್ಯವ್ರ ಮೇಲೆ ಬೀಳುದು, ಅದು DK ಅವ್ರಿಗೆ ಹಚ್ಚೋದು, ಹಚ್ಚಿ ಒಟ್ಟು ಜಗಳ ಮಾಡಿ ಏನಾರ ಮಾಡಿ ಇಬ್ಬರಿಗೆ ಜಗಳ ಹಚ್ಚಿ ಮೋಸ ನೋಡ್ಬೇಕಂತ ಕೂತಾರ. ಅದು ಎಂದೂ ಸಾಧ್ಯ ಇಲ್ಲ. 33ವರೆಗೂ ಈ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಈ ಸರ್ಕಾರ ಇವ್ರ BJP ಬರೋಕ್ ಸಾಧ್ಯನೇ ಇಲ್ಲ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.